ಮಿಸ್ಟರ್ ಲಂಕೇಶ್. ಹೇಳಿ ಮಿಸ್ಟರ್ ಲೋಕೇಶ್. ಈ ನ್ಯೂ ಇಯರ್ಸ್ ಅಂತ ಬಂದಾಗ ಎಲ್ರಿಗೂ ಒಂದಲ್ಲ ಒಂದು ಆಸೆ ಇರುತ್ತೆ, ಈ ಹೊಸ ವರ್ಷ ನಮಗೆ ಒಂದು ಹೊಸ್ತನ ತಂದ್ಕೊಡುತ್ತೆ, ಹೊಸದೇನಾದ್ರೂ ಇರುತ್ತೆ ಅಂತ. ಅದು ಒಂದು ಹೋಪ್. ಅದೇ ರೀತಿಯಾಗಿ ಒಂದು ಹೊಸ್ತನ ಇಟ್ಕೊಂಡು ಒಂದು ಹೊಸ ಸಿನಿಮಾ ತಯಾರಾಗಿದೆ, ಅದರ ಹೆಸರೇ ಹ್ಯಾಪಿ ನ್ಯೂ ಇಯರ್. ಸೊ ಇವತ್ತು ಹ್ಯಾಪಿ ನ್ಯೂ ಇಯರ್ ಅವರು ಮಜಾ ಟಾಕೀಸ್ ಬಂದಿದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡೋಣ ಜೋರಾದ ಚಪ್ಪಾಳೆಯೊಂದಿಗೆ. ಪ್ಲೀಸ್ ವೆಲ್ಕಮ್ BC ಪಾಟೀಲ್ ಸರ್, ದಿಗಂತ್, ಸೃಷ್ಟಿ ಪಾಟೀಲ್ ಅಂಡ್ ಡೈರೆಕ್ಟರ್ ಪನ್ನಗಾಭರಣ. ಇದು ಮೊದಲನೇ ಸಾರಿ ನಡೆದಿರೋದು, ನನಗೆ ನಂಬಕ್ಕಾಗ್ತಿಲ್ಲ. ಅಮ್ಮ ನಿನ್ನೆ ರಾತ್ರಿನೇ ಹೊರಟು ಇವತ್ತು ರಾತ್ರಿ ಬರ್ಬೇಕು ಅಂದ್ಬಿಟ್ಟು ಇಲ್ಲೇ ಆಚೆ ಕಡೆ ಮಲಗಿ ಬೆಳಗ್ಗೆ ಎದ್ದು ಬಂದಿದ್ದೆ. ಎಲ್ಲ ಆಯ್ತಾ ಬೆಳಗಿಂದೆಲ್ಲ? ಎಲ್ಲ ಆಯ್ತು. ವೆರಿ ಗುಡ್. ವೆಲ್ಕಮ್ ಟು ಮಜಾ ಟಾಕೀಸ್ ಸರ್. ವೆಲ್ಕಮ್ ಟು ಮಜಾ ಟಾಕೀಸ್. ಥ್ಯಾಂಕ್ ಯು. ಹೇಗಿದ್ದೀರಿ ಸರ್? ಫಸ್ಟ್ ಕ್ಲಾಸ್. ಬಹಳ ವರ್ಷಗಳಾದ್ಮೇಲೆ ಭೇಟಿ ಆಗ್ತಾ ಇದೀನಿ ನಿಮ್ಮನ್ನ. ಬಹಳ ವರ್ಷಗಳ ನಂತರ ಬಹಳ ಸಂತೋಷ ಆಗ್ತಾ ಇದೆ. ಥ್ಯಾಂಕ್ ಯು ಸರ್. ಪ್ರತಿ ವಾರ ನೋಡ್ತಾ ಇರ್ತೀನಿ, ಯಾವಾಗ ಸೃಜನ್ ಈ ತರ ಭೇಟಿ ಆಗೋದು ಅಂತ ಕಾಯ್ತಾ ಇದ್ದೆ. ಟುಡೇ ಇಸ್ ವೆರಿ ಇಂಪಾರ್ಟೆಂಟ್. ಥ್ಯಾಂಕ್ ಯು ಸರ್. ಇಟ್ಸ್ ಆರ್ ಪ್ಲೆಜರ್. ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಲವ್ಲಿ ಹ್ಯಾವಿಂಗ್ ಯು ಹಿಯರ್. ವೆಲ್ಕಮ್ ಟು ದ ಶೋ. ಪನ್ನ ಪಾಪು ಹೆಂಗಿದೆ ಚಿನ್ನ? ಚೆನ್ನಾಗಿದೆ ಮಗು? ಪಾಪು ಅನ್ಬಾರ್ದು ಅಂತಾನೆ ದಾಡಿ ಬೆಳೆಸ್ಕೊಂಡ್ಬಿಟ್ಟಿದ್ದೀನಿ. ಈ ಸ್ಕೂಲಲ್ಲಿ ಫ್ಯಾನ್ಸಿ ಡ್ರೆಸ್ ಹಾಕ್ತಂಗಿಲ್ಲ ಪನ್ನಗ? Congratulations on the completion of your cinema. All the very best for the release. Thank you so much. Welcome to Maja Talkies. Thank you. ಹೇಗಿದ್ದೀರಿ? ಸಕ್ಕತ್ತಾಗಿದೆ. ಗೊತ್ತದ ಸಕ್ಕತ್ತಾಗಿದೆ. ಅವ್ರಿಗೊಂದು ಸ್ವಲ್ಪ ಗುಡುಗುಡು ಆಗುತ್ತೆ. ಇಲ್ಲ ನಾನೇನೋ ಪನಗನ ಹಿಂಗೆ ತಪ್ಕೊಂಡು ಎಲ್ಲ ಮಾತಾಡ್ತಿದ್ರಲ್ಲ, ಹುಷಾರಾಗಿರಿ ಮಿಸ್ಟರ್ ಲೋಕೇಶ್ ಅನ್ನಂತೆ ಫಾದರ್ ಅಲ್ಲ ಇದ್ದಾರೆ. ಸರ್ ನಾನು ಹುಷಾರಾಗಿರ್ತೀನಿ, ಅವ್ರ ಫಾದರ್ ಇಲ್ಲಿ ಬಂದಿದ್ದಾರೆ, ನೀವು ಹುಷಾರಾಗಿರಿ, ನಿಮ್ಮ ಮದರ್ ಇದಾರಲ್ಲಿ. ಹುಷಾರಾಗಿರಿ, ಗೊತ್ತಾಯ್ತಾ? ಆಮೇಲೆ ಹಿಂಗಂದ್ರೆ ಶಬಾಷು, ಹಿಂಗಂದ್ರೆ ಏಟು. ವೆಲ್ಕಮ್, ಬನ್ನಿ ಪ್ಲೀಸ್ ಸರ್, ಬನ್ನಿ. ಹಾ ಎಸ್, ಫಸ್ಟ್ ಸ್ಟಾರ್ಟಿಂಗ್ ಫ್ರಮ್ ಪಾಟೀಲ್ ಸರ್, ಹೇಳಿ ಹ್ಯಾಪಿ ನ್ಯೂ ಇಯರ್ ಈ ಸಿನಿಮಾ ಬಗ್ಗೆ, ನಿಮ್ಮ ಕ್ಯಾರೆಕ್ಟರ್ನ ಬಗ್ಗೆ ಹೇಳಿ ಸರ್. ಹ್ಯಾಪಿ ನ್ಯೂ ಇಯರ್ ಸಿನಿಮಾ ಕಳೆದ ವರ್ಷ ಸೆಪ್ಟೆಂಬರ್ ಅಲ್ಲಿ ಪ್ರಾರಂಭ ಮಾಡಿದ್ವಿ. 6 ವರ್ಷದ ನಂತರ ಮತ್ತೆ ನಾನು ಚಿತ್ರರಂಗಕ್ಕೆ ವಾಪಸ್ ಬಂದು ಈ ಸಿನಿಮಾ ನಿರ್ಮಾಣ ಮಾಡ್ತಾ ಇದ್ವಿ. ಕಾರಣ ಮಧ್ಯ ಕನ್ನಡ ಚಿತ್ರಗಳ ಬಗ್ಗೆ ಬಹಳ ಜನರಿಗೆ ಒಂಥರ ಕೆಟ್ಟ ಅಭಿಪ್ರಾಯ ಬರ್ತಾ ಇತ್ತು. ಯಾವ ರೀತಿ ಕನ್ನಡ ಸಿನಿಮಾಗಳು ತೆಗಿತಾರೆ, ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡೋದು ಯಾವ ರೀತಿ ಅನ್ನೋಂಥ ಭಾವನೆ ಬಂದಿತ್ತು. ಅದರಲ್ಲಿ ಈಗ ಹೊಸ ಯುವ ಪೀಳಿಗೆ ಬಂದ ಮೇಲೆ ಈಗ 2 ವರ್ಷಗಳಲ್ಲಿ ಚಿತ್ರರಂಗದಲ್ಲಿ ಒಂದು ಹೊಸ ಮೈಲಿಗಲ್ಲು ಪ್ರಾರಂಭ ಆದಾಗ ನೋಡೋಣ ಸೆಕೆಂಡ್ ಇನ್ನಿಂಗ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ನಾನು 6 ವರ್ಷದ ಮೇಲೆ ನಾಗಾಭರಣ ಅವ್ರನ್ನ ಭೇಟಿ ಮಾಡಿದ್ವಿ. ಅವ್ರ ಕಡೆಯಿಂದ ಒಂದು ಕತೆ ಕೇಳ್ಕೊಂಡು ಬಹುಶಃ ಜನ್ಮ ಜೋಡಿ ತರ ವಿಲೇಜ್ ಸಬ್ಜೆಕ್ಟ್ ಮಾಡಬೇಕು ಅಂತ ನನ್ನ ಆಸೆ ಇತ್ತು. ಅವ್ರು ಹೇಳಿದ್ರು, ನೋಡಿ ಮಾಡೋದಾದ್ರೆ ನಿನಗೆ ಯಾವ ತರ ಬೇಕು, ಹಿಸ್ಟಾರಿಕಲ್ ಬೇಕಾ ಅಥವಾ ಪ್ರೆಸೆಂಟ್ ಡೇಸ್ ಬೇಕಾ? ಹಿಸ್ಟಾರಿಕಲ್ ಆದ್ರೆ ನಾನು ಮಾಡ್ತೀನಿ, ಪ್ರೆಸೆಂಟ್ ಡೇಸ್ ಆದ್ರೆ ನನ್ನ ಮಗನ ಹತ್ರ ಒಂದ್ 2-3 ಕತೆ ಇದೆ ಕೇಳಿ ಅಂದ್ರು. ಅದಾದ್ಮೇಲೆ ಪನ್ನಗಾಭರಣ ಅವ್ರದ್ದು ಭೇಟಿ ಆಯ್ತು. ಭೇಟಿ ಆದ್ಮೇಲೆ ಅವರು ಕತೆಗಳನ್ನ ಇಬ್ರು ಬಂದಿದ್ರು. ಸುಮಾರು ಒಂದು 5 ಕತೆಗಳನ್ನ ನಾವು ಕೇಳಿದ್ವಿ. 5 ಕತೆಗಳಿಗೆ ಕೇಳಿದಾಗ ಅದರಲ್ಲಿ ಒಂದು ಅದ್ಭುತವಾದ ಒಂದು ಕತೆ ನಮಗೆ ಸಿಕ್ತು. ಅದರಲ್ಲಿ 5 ಕತೆಗಳು ಬರೋಂತ ಒಂದು ಸಿನಿಮಾ 5 in 1. ಇವತ್ತು ಏನಂತ ಹೇಳಿದ್ರೆ ಹೋದ್ರೆ 5 ಸಿನಿಮಾ ನೋಡ್ಬೋದು, 5 ಪೇರ್ ಇರ್ತದೆ. ಆ ರೀತಿ ಆ ಕಥೆಯನ್ನ ನಾವು ಸೆಲೆಕ್ಟ್ ಮಾಡಿದ್ವಿ. ಮಾಡಿದ ನಂತರ ನಾನೇ ಹೇಳಿದೆ, ಇದರಲ್ಲಿ ಒಂದು ರೌಡಿ ಪಾತ್ರ ಬರ್ತದೆ, ಈ ರೌಡಿ ಪಾತ್ರ ನಾನ್ ಮಾಡ್ತೀನಿ ಅಂತ ಹೇಳಿದೆ. ಯಾಕೆ ಅಂತ ಹೇಳಿದ್ರೆ ನನಗೆ ಕೌರವ ಬೇಸಿತ್ತಲ್ಲ, ಆ ತರ ಕ್ಯಾರೆಕ್ಟರ್ ಇದರಲ್ಲಿ ಒಂಥರ ಕಾಣ್ತು, ನಾ ಈ ಕ್ಯಾರೆಕ್ಟರ್ ಮಾಡ್ತೀನಿ ಅಂತ ಹೇಳಿದೆ. ಈ ಚಿತ್ರದಲ್ಲಿ ನನ್ನ ಪಾತ್ರ ಈ ಸ್ಲಮ್ ರೌಡಿ ಕ್ಯಾರೆಕ್ಟರ್. ಅದಕ್ಕೆ ಈ ಮೀಸೆ ತಯಾರಿ ಮಾಡ್ಕೊಂಡು ಮತ್ತೆ 6 ವರ್ಷದ ಮೇಲೆ ಮತ್ತೆ ಮೀಸೆ ಬಿಟ್ಟೆ. ಬಟ್ ಬಹಳ ಇಂಟ್ರೆಸ್ಟಿಂಗ್, ಒಂಥರ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್. ದಿಗಂತ್ಗೆ ತಮ್ಮ ಫುಲ್ ಶೂಟಿಂಗ್ ಬ್ಯಾಂಕಾಕ್ ಅಲ್ಲಿ ನಡೀತದೆ. ಈ ಸಿನಿಮಾ ಒಪ್ಕೊಂಡಿದ್ದೆ, ಅದಕ್ಕೆ ಬ್ಯಾಂಕಾಕ್ ಅಲ್ಲಿ ಶೂಟಿಂಗ್ ಇದೆ ಅಂತ. ಎಷ್ಟು ದಿನ? 10 days ಶೂಟ್ ಮಾಡಿದ್ವಿ. ಬ್ಯಾಂಕಾಕ್ ಬಾಯ್ ಎಲ್ಲ ಪಡ್ಕೊಂಡ್ ಬಂದಿರ್ಬೇಕು. ಇರ್ಲಿ, ಹಾ ಹೇಳಿ. ಸೊ ಸರ್ ಹೇಳಿದಾಗ ಈ ಸಿನಿಮಾದಲ್ಲಿ ಒಂದು 5 ಬೇರೆ ಬೇರೆ ಕತೆಗಳಿದೆ. ಬ್ಯಾಂಕಾಕ್ ಅಲ್ಲಿ ಏನ್ ಮಾಡಿದೆ ಹೇಳಪ್ಪ? ಪಿಕ್ಚರ್ ಬಗ್ಗೆ ಅವ್ರು ಹೇಳ್ತಾರೆ, ನೀನು ಲಾಸ್ಟ್ ಟೈಮ್ ಹೋದಾಗ ಒಂದ್ 4 ಮಕ್ಕಳಿದ್ದು, ಅವ್ರನ್ನ ಮೀಟ್ ಮಾಡಕ್ ಕಳ್ಳ. ಮತ್ತೆ ಸ್ಕೂಲ್ಗೆಲ್ಲ ಸೇರಿಸ್ದ್ಯಾ? ಹಾ, ಎಲ್ಲ ಸ್ಕೂಲ್ ಎಲ್ಲ ಸೇರಿಸಿ ಕನ್ನಡ ಗಿನ್ನಡ ಅಕ್ಷರ ಎಲ್ಲ ಪದಗಳೆಲ್ಲ ಹೇಳ್ತೀವಿ. ವೆರಿ ಗುಡ್. ಆ ಮಕ್ಕಳ ಹೆಸರೇನು? ಹೆಂಗ್ ಪುಂಗ್ಲಿ ಅಂತನ? ಹೇಳಪ್ಪ. ಏನ್ ಹೇಳ್ಬೇಕು ಪಿಕ್ಚರ್ ಬಗ್ಗೆ? ಪಿಕ್ಚರ್. ಸೊ ಸರ್ ಹೇಳಿದಾಗೆ ಒಂದು 5 ಕತೆಗಳಿದೆ. ಅಂದ್ರೆ ಒಂದು ಕತೆ ಮೀಟ್ ಆಗಲ್ಲ. ಒಂದು ಪಾಯಿಂಟ್ ಅಲ್ಲಿ ಎಲ್ಲ ಒಂದು ರಿಯಲೈಸೇಷನ್ ಅಂತ ಆಗುತ್ತೆ. ಆ ರಿಯಲೈಸೇಷನ್ ಪಾಯಿಂಟ್ ಎಲ್ಲರಿಗೂ ಒಂದೇ ಸೇಮ್ ತರ ಇರುತ್ತೆ. ಸೊ ಈ ತರ ಒಂದು 5 ಕತೆನ ಸೇರಿಸಿ ಒಂದು ಕತೆ ಮಾಡಿದ್ದಾರೆ. ಅದ್ಭುತವಾಗಿ ವೆಲ್ ಸ್ಕ್ರಿಪ್ಟೆಡ್, ಹೊಲಿಬೇಕಲ್ಲ ಆ ತರ. ಇವಾಗ ಎಷ್ಟು ಡೆಡಿಕೇಟೆಡ್ ಅಂದ್ರೆ ನಮ್ಮ ದಿಗಂತ್ ಆಕ್ಚುಲಿ ಯಾವ್ದಾದ್ರು ಒಂದು ಸಾಂಗ್ ಸೀಕ್ವೆನ್ಸ್ ಅಂತ ಇದ್ರೆ 3 ದಿನ ಅದಕ್ಕೆ ಹೋಗಿ ಡಾನ್ಸ್ ಪ್ರಾಕ್ಟೀಸ್ ಮಾಡಿ
ಆ ಸಾಂಗ್ಗೆ ರೆಡಿ ಆಗುವಂತ ಒಬ್ಬ ಕಲಾವಿದ. ಫೈಟ್ ಸೀಕ್ವೆನ್ಸ್ ಇದೆ ಅಂದ್ರೆ ಒಂದು ವಾರ ತಯಾರು ಮಾಡ್ಕೊಳ್ಳೋದು. ಅದೇ ಈ ಪಿಕ್ಚರ್ ಅಲ್ಲಿ ಕುಡಿಯೋ ಸೀನ್ ಇತ್ತಂತಲ್ಲ, ಅದಕ್ಕೆ ಪ್ರಾಕ್ಟೀಸ್ ಇದೆಯಲ್ಲ, ಹಾಗಾಗಿ ಒಂದ್ ವಾರ ಎಲ್ಲ ಏನ್ ಬೇಕಾಗಿರ್ಲಿಲ್ಲ. 1 hour ಆನ್ ದ ಸ್ಪಾಟ್. ಅದು ಎಷ್ಟು ಡೆಡಿಕೇಟೆಡ್. ಬರ್ತ್ ರೈಟ್ ಅದು, ಬರ್ತ್ ರೈಟ್. ಬಿಲೀವಬಲ್. ಐ ನೋ, ಬಟ್ ಯು ಹ್ಯಾವ್ ಟು ಬಿಲೀವ್. ಸರ್ ಗೊತ್ತು. ಅಯ್ಯೋ ಅವ್ರು ಆಕ್ಚುಲಿ ಇವತ್ತು ವೆರಿ ಗುಡ್ ಬೈ. ಅವ್ರ ಮದರ್ ಬಂದಿದ್ದಾರೆ. ಹಾಯ್ ಮಾ. ಇಲ್ಲ ದಿಗಂತ್, ಇಟ್ಸ್ ಗ್ರೇಟ್, ಒಂಥರ ಪ್ಲೆಜರ್ ವರ್ಕಿಂಗ್ ವಿತ್ ಹಿಮ್. ತುಂಬಾ ಚೆನ್ನಾಗಿರುತ್ತೆ ದಿಗಂತ್ ಜೊತೆ ವರ್ಕ್ ಮಾಡ್ಬೇಕು ನೀವು ಜೊತೆ. ಸಡನ್ ಆಗಿ ಇವತ್ತು ನಿಮ್ಮ ಅಮ್ಮ ಬಂದಿದ್ದಾರೆ ಅಂದ್ಬಿಟ್ಟು ಸಡನ್ ಆಗಿ ಹುಡುಗರ ಮೇಲೆ ಇಂಟ್ರೆಸ್ಟ್ ತೋರಿಸ್ತಾ ಇದೀರಾ? ಫಸ್ಟ್ ಟೈಮ್ ಅಲ್ಲ. ಯು ಲುಕಿಂಗ್ ಸೋ ಬ್ಯೂಟಿಫುಲ್, ಯು ಲುಕಿಂಗ್ ಡ್ರೆಸ್ ಪಸ್ಸು ಅನ್ಕೋ ಬರೀ ಹೆಣ್ಮಕ್ಳಿಗೆ ಮಾತಾಡಿ. ಇವಾಗ ತಾಕತ್ತಿದ್ರೆ ಸೃಷ್ಟಿ ಇವತ್ತು ರಾಖಿ ಕಟ್ಟಿದ್ರು ಕಟ್ಟಿಸ್ಕೊಂಡ್ಬಿಡ್ತಾರೆ. ಅದಕ್ಕೆ ಸೃಷ್ಟಿ ಇವತ್ತು ರಾಖಿ ಕಟ್ಟಿದ್ರು ಕಟ್ಟಿಸ್ಕೊಂಡ್ಬಿಡ್ತಾರೆ. ಹೋಗಿ ಬಾತ್ರೂಮ್ ಅಲ್ಲಿ ಅಳ್ತಾರಷ್ಟೇ. ಪಾಟೀಲ್ ಸರ್ ಹೆಂಗಿದ್ದೀರಾ ಸರ್? ಚೆನ್ನಾಗಿದ್ದೀರಾ? ಫಸ್ಟ್ ಕ್ಲಾಸ್. ನನಗೆ ಗೊತ್ತಿರಲಿಲ್ಲ ನಿಮಗೆ ಇಷ್ಟು ದೊಡ್ಡ ಮಗಳಿದ್ದಾಳೆ ಅಂತ ಗೊತ್ತಿರಲಿಲ್ಲ. ಹೌದಾ? ಮೊದ್ಲು ಚಿಕ್ಕವಳಿದ್ಲು, ಈಗ ದೊಡ್ಡವಳಾಗಿದ್ದಾಳೆ. ಗೊತ್ತಿರಲಿಲ್ಲ. ಸರಿ, ಗೊತ್ತಿದ್ರೆ ಏನ್ ಮಾಡ್ತಾ ಇದ್ರಿ? ಹೀರೋಯಿನ್ ಆಗಿ ಪಾತ್ರ ಕೊಡ್ಬೋದಲ್ರಿ? ಹೀರೋಯಿನ್ ಆಗಿ ಪಾತ್ರ ಮಾಡ್ಬೋದು, ಚೆನ್ನಾಗಿದ್ದಾರೆ. ಇಟ್ಟ ನಮ್ಮ ಕಿವಿಗೆ ಹೂವು. ಸೃಷ್ಟಿ, ಪಿಕ್ಚರಿನ ಬಗ್ಗೆ ಹೇಳಿ. ಫಸ್ಟ್ ಪನ್ನಗ 5 stories ಹೇಳಿದಾಗ ಐ ಟೋಲ್ಡ್ ಹಿಮ್ ಟ್ರಾವೆಲರ್ ಕ್ಯಾರೆಕ್ಟರ್ನ ನಾನು ಮಾಡ್ತೀನಿ ಅಂತ ಪನ್ನಗ ಹೇಳಿದೆ. ಬಿಕಾಸ್ ನನ್ನ ರಿಯಲ್ ಲೈಫ್ಗೂ ಸ್ವಲ್ಪ ರಿಲೇಟ್ ಆಗುತ್ತೆ. ಬಿಕಾಸ್ ಐ ಲವ್ ಟ್ರಾವೆಲಿಂಗ್ ಅಂಡ್ ಯು ಲವ್ ಟ್ರಾಫಿಕ್. ಟ್ರಾವೆಲಿಂಗ್ ಟ್ರಾಫಿಕ್ ಯಾರಿಗಿಷ್ಟ? ಇವ್ರಿಗಿಷ್ಟ, ಇವ್ರಿಗೆಲ್ಲ ಇಷ್ಟ ಇಲ್ಲಿ. ಹೌದು, ಟ್ರಾಫಿಕ್ ಸಿಗ್ನಲ್ ಹಾಕಿದ ತಕ್ಷಣ ಅಲ್ಲೋಗಿ ನಿಂತ್ಕೊಂಡ್ಬಿಡ್ತಾರೆ ಎಲ್ಲರೂ. ಅಷ್ಟೇನ? ಅದೇ ಕಲೆಕ್ಷನ್ ಅಲ್ಲಿ ಹೊಸ ಶರ್ಟ್ ಹಾಕೊಂಡ್ರದು. ಹೇಳಿವಾ. ಸೊ ಆ ಕ್ಯಾರೆಕ್ಟರ್ ಬಂದು ಶಿ ಈಸ್ ಅ ವೆರಿ ಫ್ರೀ ಲಿವಿಂಗ್ ಗರ್ಲ್. ಯಾರ ಮೇಲೂ ಡಿಪೆಂಡ್ ಆಗಲ್ಲ. ಅಂಡ್ ಹರ್ ಲೈಫ್ ಇಸ್ ಓನ್ಲಿ ಅಬೌಟ್ ಟ್ರಾವೆಲಿಂಗ್ ಆ ತರ. ಸೊ ಅಂಡ್ ಐ ಲವ್ ದ ಕ್ಯಾರೆಕ್ಟರ್ ಅಲಾಟ್. ಅಂಡ್ ಇನ್ ವರ್ಕಿಂಗ್ ವಿತ್ ಈ ಟೀಮ್ ಜೊತೆ ವರ್ಕ್ ಮಾಡ್ಬೇಕಾದ್ರೆ ತುಂಬಾ ಖುಷಿ ಇತ್ತು. ಬಿಕಾಸ್ ಕಂಪ್ಲೀಟ್ ಒಂದು ಯಂಗ್ಸ್ಟರ್ಸ್ ಟೀಮ್ ಇದೆ. ಸೊ when it comes to ದಿಗಂತ್ ಯಂಗ್ ಅಟ್ ಹಾರ್ಟ್ ಸರ್ ಇರ್ಬೇಕು. ವಯಸ್ಸಾಗೋ ದೇಹಕ್ಕೆ ಮನ್ಸ್ಗಲ್ಲ. ಯಾಕೆಂದ್ರೆ ನಾನು ನಿಮ್ ತಂದೆಯವ್ರ ಜೊತೆಗಿದ್ದೆ, ನಿಮ್ ಜೊತೆಗಿದ್ದೆ. ಸೊ ದಿಗಂತ್ ಜೊತೆ ವರ್ಕ್ ಮಾಡ್ಬೇಕಾದ್ರೆ ಆಗ್ಲಿ, ಪನ್ನಗ ಆಗ್ಲಿ, ದೇ ಆಲ್ವೇಸ್ ಗೈಡೆಡ್ ಮೀ. ದಿಗಂತ್ ಗೈಡೆಡ್ ಯು? ನನಗೆ ಆಶ್ಚರ್ಯ ಆಯ್ತು ಈ ಮಾತು ಕೇಳಿ. ದಿಗಂತ್ ಗೈಡ್ ಹೆಂಗಿರುತ್ತೆ ಅಂದ್ರೆ, ದಿಗಂತ್ ಐ ನೀಡ್ ಯೋರ್ ಗೈಡೆನ್ಸ್, ಗೈಡ್ ಮೀ ಅಂದ್ರೆ ಗೋ ಸ್ಟ್ರೈಟ್, ದೇರ್ಸ್ ಅ ಬ್ಯೂಟಿಫುಲ್ ಪಬ್ ದೇರ್, ಓಕೆ, ಗೋ ರೈಟ್, ಯು ಗೆಟ್ ಸಮ್ ಅಮೇಜಿಂಗ್ ಫುಡ್, ಓಕೆ. ಇಲ್ಲ ದಿಗಂತ್ ಬ್ಯಾಂಕಾಕ್ ಅಲ್ಲಿ ಒಳ್ಳೆ ಗೈಡ್ ಆಗಿರ್ತಾರೆ. ಎಲ್ಲರಿಗಿಂತ ದೊಡ್ಡ ಗೈಡ್ ಪನ್ನಗ ಇದ್ರು ಸರ್. ಕ್ಯಾಪ್ಟನ್ ಆಫ್ ದ ಶಿಪ್. ಎಲ್ಲೆಲ್ಲ ಹೋಗ್ತಾ ಇತ್ತು, ನಾವು ಹೋಗ್ತಾ ಇದ್ವಿ. ಒಳ್ಳೆ ಕಡೆ ಕರ್ಕೊಂಡು ಹೋಗ್ತಾ ಇದ್ವಿ. ಹೋಗೋಣ. ಎಸ್ ಪನ್ನ. ಬೇಸಿಕ್ಲಿ ನನ್ನ ಫಸ್ಟ್ ಫಿಲಮ್. ಈ ಹ್ಯಾಪಿ ನ್ಯೂ ಇಯರ್ 5 ಕತೆಗಳು ಏನಕ್ಕೆ ಇಟ್ಕೊಂಡು ಮಾಡ್ತೀರಾ ಅಂತ ಎಲ್ಲರೂ ಕೇಳ್ತಿರ್ತಾರೆ. ನನಗೆ ಆಂಥಾಲಜಿ ಮೇಲೆ ತುಂಬಾ ಇಷ್ಟ. ಲೈಕ್ ಬೇರೆ ಬೇರೆ ಕತೆಗಳನ್ನ ಇಟ್ಕೊಂಡು ಅದನ್ನ ಒಂದು ಸ್ಕ್ರಿಪ್ಟ್ ಅಲ್ಲಿ ತಗೊಂಡ್ಬರೋದು ಒಂದು ಸ್ವಲ್ಪ ಕಷ್ಟವಾದ ಕೆಲಸ. ಅದು ಅದಕ್ಕೆ ಆಂಥಾಲಜಿ ಅಂತಾರ. ಆಂಥಾಲಜಿ ಅಂತಾರೆ ಅದಕ್ಕೆ. ನಿನಗೆ ಆಂಥಾಲಜಿ ಇಷ್ಟ, ಅವ್ರಿಗೆ ಬಯಾಲಜಿ ಇಷ್ಟ. ಇಲ್ಲ ಕೆಮಿಸ್ಟ್ರಿ. ಸೊ ಬೇಸಿಕ್ಲಿ ಅದೊಂದು ಆಸೆ ಇತ್ತು ನನಗೆ, ಈ ತರ 5 ಕತೆಗಳನ್ನ ಇಟ್ಕೊಂಡು ಒಂದು ಸಿನಿಮಾ ಅಲ್ಲಿ ತಗೊಂಡ್ಬರ್ಬೇಕು. ಬೇರೆ ಬೇರೆ ಪಾತ್ರಗಳನ್ನ ಎಕ್ಸ್ಪೆರಿಮೆಂಟ್ ಮಾಡಕ್ ಪಾಸಿಬಿಲಿಟಿ ಸಿಗುತ್ತೆ, ಬೇರೆ ಕ್ಯಾರೆಕ್ಟರೈಸೇಷನ್ ಮೇಲೆ ವರ್ಕ್ ಮಾಡಕ್ಕೆ ಪಾಸಿಬಿಲಿಟಿ ಸಿಗುತ್ತೆ ಅಂತ. ಅದು ನನ್ನ ಮೊದಲನೇ ಸಿನಿಮಾದಲ್ಲೇ ಆಗತ್ತೆ ಅಂತ ಅನ್ಕೊಂಡಿರಲಿಲ್ಲ. ಐ ಆಮ್ ರಿಯಲಿ ಗ್ರೇಟ್ಫುಲ್. ಥ್ಯಾಂಕ್ ಯು ಸರ್ ಫಾರ್ ದಟ್. ಐ ನೆವರ್ ಎಕ್ಸ್ಪೆಕ್ಟೆಡ್ ದಟ್. ಓಕೆ. ಸೃಷ್ಟಿ 3ನೇ ಕ್ಲಾಸಲ್ಲಿ ಇರ್ಬೇಕಾದ್ರೆ ಏನೋ ಬಿಡಿ ಸೇದಿದ್ದಂತಾರೆ, ಏನಕ್ಕದು? that credit goes to ಅಪ್ಪಾಜಿ. ಯಾಕೆ ಸರ್ ನೀವೇ ಹಚ್ಚಿದಾರ? ಮತ್ತೆ ಏನಕ್ಕದು? ಅದು ಆಕ್ಚುಲಿ ಸೂರ್ಯ ಲಂಕೇಶ್ ಮೂವಿಯಲ್ಲಿ ಹುಡುಗನ್ ಕ್ಯಾರೆಕ್ಟರ್, ಅವ್ರ ಸಣ್ಣ ಹುಡುಗನ್ ಕ್ಯಾರೆಕ್ಟರ್ ನಾನ್ ಮಾಡ್ತಿದ್ದೆ. ಐ ವಾಸ್ ಲೈಕ್ 3rd ಸ್ಟ್ಯಾಂಡರ್ಡ್ ಅವಾಗ. ಸೊ ಆ ಸೀನ್ಗೆ ನಾನು ಬಿಡಿ ಸೇದ್ಬೇಕಿತ್ತು. ಅದರಲ್ಲಿ ಮಗು ಚೈಲ್ಡ್ಹುಡ್ ಕ್ಯಾರೆಕ್ಟರ್ ಇತ್ತು, ಅದನ್ನ ಅವಳ ಕಡೆ ಮಾಡಿಸಿದ್ವಿ. ಅವಾಗ ಅವಳು 3ನೇ ಕ್ಲಾಸ್ ಓದ್ತಾ ಇದ್ಲು. ಆ ಹುಡುಗಂದು ಒಂಥರ ತುಂಟಾಟದ ಕ್ಯಾರೆಕ್ಟರ್, ಸಣ್ಣ ಹುಡುಗ ಇದ್ದಾಗಲೇ ಬಿಡಿ ಸೇದದು. ಅದಕ್ಕೆ ಅವಳು ಬಿಡಿ ಸೇದ್ಬಿಟ್ಟು ಬೇರೆ ಬಿಡಿ ಸೇದ್ಸಕ್ಕೂ ಮುಂಚೆ ಸಿಗರೇಟ್ ಸೇಸಿದ್ರು ನಂಗೆ ಅವರು. ಇನ್ ದ ಫಿಲಮ್ ಈಗ ಪಾಟೀಲ್ ಸರ್ ನೀವು ಸರ್ವಿಸ್ ಅಲ್ಲಿ ಇದ್ರಿ, ಪೊಲೀಸ್ ಆಗಿದ್ರಿ,
ನಿಜ ಜೀವನದಲ್ಲಿ ಕಳ್ಳ ಪೊಲೀಸ್ ಆಟ ಆಡಿದಿರಾ? ಹೌದೌದು ಮನೆಗ್ ಬಂದ್ಮೇಲೂ ಕಳ್ಳ ಪೊಲೀಸ್ ಆಟ ಆಡ್ತಾ ಇದ್ರಂತಲ್ಲ? ಹೌದು. ಅದು ಹೇಗಾಗ್ತಾ ಇತ್ತು ಅಂದ್ರೆ, ನಾನು ಯಶವಂತಪುರ ಇನ್ಸ್ಪೆಕ್ಟರ್ ಆಗಿದ್ದೆ. ಅವ ಮನೆಗೆ ಹೋದ ತಕ್ಷಣ ಇವಳು ಚಿಕ್ಕವಳಿದ್ಲು ಬೇಡ, ನನ್ನ ಗಾಡಿ ಬಂದ ತಕ್ಷಣ ಇವಳು ಹೋಗಿ ಎಲ್ಲರೂ ಒಂದ್ ಕಡೆ ಅವಿತ್ಕೊಂಡ್ಬಿಡೋಳು. ನಾ ಮನೆಗೆ ಬಂದ ತಕ್ಷಣ ಫಸ್ಟ್ ಇವಳು ಹುಡುಕ್ಬೇಕು ಎಲ್ಲೆಲ್ಲಿ ಇದ್ದಾಳೆ ಅಂತ ಹುಡುಕಿ, ಆಮೇಲೆ ಹುಡುಕಿ ಅವಳಿಗೆ ಏನೋ ಒಂದು ಚಾಕ್ಲೇಟ್ ಕೊಟ್ಮೇಲೆ ಎಲ್ಲ ಓಕೆ. ಅದು ಲಂಚ ಕೊಟ್ಟು ಕಳ್ಳ ಹಿಡಿತಾ ಲಂಚ ಕೊಟ್ಟು ಹೊರಗಡೆ ಪೊಲೀಸ್ ಹಿಡಿಯೋದು, ಮನೇಲಿ ಬಂದ್ರೆ ಇವಳನ್ನ ಹಿಡಿಯೋದಾಗುತ್ತೆ. ಕಳ್ಳ ಹಿಡಿದು ಲಂಚ ಕೊಡ್ತಿದ್ರು. ಸರ್ ಅಲ್ಲ, ಪೊಲೀಸ್ ಆಗಿ ನೀವು ನಿಮ್ಮ ಜೀವನದಲ್ಲಿ ಮರೆಯಕ್ಕಾಗದಿರೋಂಥ ಒಂದು ಇನ್ಸಿಡೆಂಟ್ಸ್ ಅಂತಾರೆ ಯಾವ್ದು ಸರ್? ಮರೆಯಕ್ಕಾಗದ ಇನ್ಸಿಡೆಂಟ್ ಅಂದ್ರೆ, ನಾನು 1985 ಕಂಪ್ನಿಯಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿದ್ದೆ. ಬಹಳ ಪವರ್ಫುಲ್ ಸಬ್ ಇನ್ಸ್ಪೆಕ್ಟರ್ ನಾನು. ಅವಾಗ ನನಗೆ ಒಂಥರ ಈ ಬಳ್ಳಾರಿ ಜಿಲ್ಲೆಯಲ್ಲಿ ಆಂಧ್ರ ಬಾರ್ಡರ್ ಅಲ್ಲ, ನನಗೊಂದು ಹೆಸರಿಟ್ಟಿದ್ರು ಕೊಂಡವಿಟ್ಟ ಸಿಂಹಂ ಅಂತ. ಅಷ್ಟು ಟೆರರ್ ಆಗಿದೆ ನಾನು. ಸೊ ಅಲ್ಲಿ ಬಹಳ ಈ ದೀಪಾವಳಿ ಹಬ್ಬ ಬಂದ್ರೆ ಯೂಶಲಿ ಅಲ್ಲಿ ರೋಡಲ್ಲೆಲ್ಲ ಇಸ್ಪೆಟ್ ಆಡ್ತಾರೆ. 3 ದಿವಸ ಬಳ್ಳಾರಿ ಜಿಲ್ಲೆ, ರಾಯಚೂರು ಜಿಲ್ಲೆಗಳಲ್ಲಿ ಆ ರೋಡಲ್ಲೆಲ್ಲ ಟೆಂಟ್ ಹಾಕೊಂಡು ಇಸ್ಪೆಟ್ ಆಡ್ತಾರೆ. ಅವಾಗ ಹಬ್ಬದ ಮಾರನೇ ದಿವಸ ನಾನು ಬಳ್ಳಾರಿಗೆ ಹೋಗಿದ್ದೆ. ಕೋರ್ಟ್ ಯಾವ್ದೋ ಹೋದಾಗ SP ಅವ್ರನ್ನ ಭೇಟಿ ಮಾಡಿದೆ. SP ಕರೆದು ಒಂದ್ ಮಾತು ಹೇಳಿದ್ರು, ಶ್ರೀಕುಮಾರ್ ಅಂತ, ವಾಟ್ ಪಾಟೀಲ್, ಯು ಆರ್ ಸೋ ಎಫಿಸಿಯೆಂಟ್ ಅಂಡ್ ಟಫ್ ಆಫೀಸರ್, ಯು ಕೆನಾಟ್ ಕಂಟ್ರೋಲ್ ದಿಸ್, ಇದನ್ನ ಕಂಟ್ರೋಲ್ ಮಾಡಕ್ ಆಗಲ್ವಾ ಈ ಗ್ಯಾಂಬ್ಲಿಂಗ್ ಅಂತ ಹೇಳಿದ್ರು. ಸೊ SP ಇಷ್ಟು ಹೇಳಿದ್ರು ಅಂತ ನನಗೆ ಇನ್ನೂ ಇದು ಬಂತು. ವಾಪಸ್ ಬಂದೆ. ಅವಾಗ ನನ್ನ ಹೆಂಡತಿ ಪ್ರೆಗ್ನೆಂಟ್ ಇದ್ದು, ಫಸ್ಟ್ ಡಾಕ್ಟರ್ ಇದು ಅವ್ರನ್ನ ಹಾಸ್ಪಿಟಲ್ ಚೆಕ್ಅಪ್ ಮಾಡಿಸ್ಕೊಂಡು ಅವ್ರ ಮನೆಗೆ ಬಿಟ್ಟು ಟೀ ಶರ್ಟ್ ಹಾಕೊಂಡು ಹಂಗೆ ಸ್ಟೇಷನ್ಗೆ ಹೋದೆ. ಪೊಲೀಸರು 4 ಜನ 5 ಜನ ಪೊಲೀಸ್ ಇದ್ರು. ಲಾಠಿ ತಗೊಂಡು ರೋಡಲ್ಲಿ ಅವ್ರನ್ನೆಲ್ಲ ಚೇಂಜ್ ಮಾಡ್ಕೊಂಡು ಹೊರಟ್ವಿ. ಇಸ್ಪೆಟ್ ಆಡೋರ್ನೆಲ್ಲ ಓಡಿಸ್ಕೊಂಡು ಹೊರಟಿವಿ. ಆವಾಗ ನನ್ನ ಕಂಡ್ರೆ ಭಯ ಬೀಳ್ತಿದ್ರು ಜನ. ಅಲ್ಲಿಂದ ಎಲ್ಲ ಓಡಕ್ ಸ್ಟಾರ್ಟ್ ಮಾಡಿದ್ರು. ಸುಮಾರು 1 ಕಿಲೋಮೀಟರ್ ನಾವು ಹಾಗೆ ಹೋದ್ವಿ. ಬಸ್ ಸ್ಟ್ಯಾಂಡ್ ಹತ್ರ ಹೋದ್ವಿ. ಅಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಸ್ಮಾಲ್ ಒಂದು ಹೋಟೆಲ್ ಕಮ್ ರೆಸಿಡೆನ್ಸ್, ಅಲ್ಲಿ ಕೆಲವು ಇಸ್ಪೆಟ್ ಆಡ್ತಾ ಇದ್ರು. ಇಸ್ಪೆಟ್ ಆಡೋರು ಏನ್ ಮಾಡಿದ್ರು, BC ಸಬ್ ಇನ್ಸ್ಪೆಕ್ಟರ್ ಬಂದ್ರು, ಹೊಡಿತಾರೆ ಅಂತೇಳಿ ಎದ್ದು ಕಪೋರ್ಟ್ ತಳ್ಕೊಂಡು ಹೋದ್ರು. ಅದು ಹಿಂದಿದ್ದ ಹೆಂಗಸರು ಮಕ್ಕಳ ಮೇಲೆ ಬಿತ್ತು. ಜನರಿಗೆ ಒಂದು ರಾಂಗ್ ಇನ್ಫಾರ್ಮೇಶನ್ ಹೋಯ್ತು, ಪೊಲೀಸರು ಹೆಂಗಸರು ಮಕ್ಕಳನ್ನೆಲ್ಲ ಹೊಡಿತಾ ಇದ್ದಾರೆ ಅಂತ. ಸೊ ಹಾಗೆ ಜನ ಗ್ಯಾದರ್ ಆದ್ರು. ಸುಮಾರು ಒಂದು 5,000 ಈ ಕಡೆಯಿಂದ ಓಡ್ಕೊಂಡು ಹೋದವ್ರು ಎಲ್ಲ ಗ್ಯಾದರ್ ಆಗಿ ಪೊಲೀಸ್ ಸ್ಟೇಷನ್ ಬಂದ್ರು. ನಾವು 4-5 ಜನ ಅಷ್ಟೇ ಇದ್ದೇವೆ. ಅವಾಗ ಪೊಲೀಸ್ ಸ್ಟೇಷನ್ ಅಟ್ಯಾಕ್ ಮಾಡ್ಬೇಕು, ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ಚಬೇಕು ಅಂತ ಅವ್ರು ಬಂದಿದ್ರು. ಸೊ ಅವಾಗ ನಾವೇನ್ ಮಾಡಿದ್ವಿ, ಲಾಠಿ ಚಾರ್ಜ್ ಸ್ಟಾರ್ಟ್ ಮಾಡಿದ್ವಿ. 4-5 ಜನ ಏನ್ ಲಾಠಿ ಚಾರ್ಜ್, ಅಷ್ಟು ದೂರ ಹೋಗೋರು ಮತ್ತೆ ವಾಪಸ್ ಬರೋದು. ಅವಾಗ ನಾನೇನ್ ಮಾಡಿದೆ, ಆ ರೈಫಲ್ ತಗೊಂಡು ನಾವು 1-2 ಕಡೆ ಏರ್ ಶಾಟ್ ಮಾಡಿದ್ವಿ. ಏರ್ ಮಾಡಿದಾಗ ಅದೇನಂದ್ರೆ ಪೋರ್ಟ್ ಅಂಡ್ ಮಸ್ಕೆಟ್ಸ್, 303 ಆದ್ರೆ ಬಹಳ ದೊಡ್ಡ ಸೌಂಡ್ ಬರೋದು. ಪೋರ್ಟ್ ಅಂಡ್ ಮಸ್ಕೆಟ್ಸ್ ಇತ್ತಲ್ಲ, ಅದು ಒಂಥರ ಪಟಾಕಿ ಸೌಂಡ್ ಕೇಳೋದು, ಪಟಾಕಿ ತರ. ಮನೆಗೆ 10 ಗಂಟೆಗೆ ಇಲ್ಲ, ಸುಮ್ಮನೆ ಪೊಲೀಸರು ಬಂದ್ ರೈಫಲ್ ಹಿಡ್ಕೊಂಡು ನಮ್ಗೆ ಎದುರಿಸ್ತಾರೆ, ಅಟ್ಯಾಕ್ ಮಾಡ್ಬೇಡ, ಮುಗಿಸ್ಬಿಡೋಣ ಅಂತೇಳಿ ಪೊಲೀಸ್ ಸ್ಟೇಷನ್ ಬಂದ್ರು. ಅವಾಗ ನಾವು ರೈಫಲ್ ತಗೊಂಡು ಸ್ಟ್ರೈಟ್ ಜನಕ್ಕೆ ಹೊಡೆದ್ವಿ. ಬಟ್ ಲಕ್ಕಿಲಿ ಏನಂತ ಹೇಳಿದ್ರೆ, ಅದು ಪೋರ್ಟ್ ಅಂಡ್ ಮಸ್ಕೆಟ್ ಆದ್ರೆ ಸಾಯ್ಲಿಲ್ಲ ಯಾರು, ಅದು ಗಾಯ ಮಾಡುತ್ತೆ. 303 ಆದ್ರೆ ಒಂದ್ ಕಡೆ ಎಂಟರ್ ಆದ್ರೆ ಬಾಡಿನ ಓಪನ್ ಆಗ್ಬಿಡ್ತದೆ. ಸೊ ಆ 8-10 ಜನ ಯಾವಾಗ ಬಿದ್ರು ಅಷ್ಟೊತ್ತಿಗೆ ಜನ ಅವರು ಒಂದು ಯೋಚನೆ ಮಾಡಿದ್ರು, ಇಲ್ಲ ಇಲ್ಲಿ ಅವ್ರ ಮನೆಗೆ ಅಟ್ಯಾಕ್ ಮಾಡ್ಬೇಕು ಅಂತ. ನನ್ನ ಹೆಂಡತಿ ಮನೇಲಿ ಒಬ್ಳೆ ಅವಾಗ ಪ್ರೆಗ್ನೆಂಟ್. ಮನೆಗೆ ಓಡಿದ್ರು ಜನ. ಮನೆಗೆ ಓಡ್ತಿದ್ದಂಗೆ ಅವಾಗ ನಾವು ಯಾರಿಗೋ ಇನ್ಫಾರ್ಮೇಶನ್ ಕೊಟ್ವಿ. ಅವಾಗ ನನ್ನ ಮಿಸ್ಸಸ್ ಕರ್ಕೊಂಡು ಹೋಗಿ ಇನ್ನೊಂದು ಮನೇಲಿ ಇಟ್ಕೊಂಡಿದ್ರು. ಮನೆಗೆಲ್ಲ ನುಗ್ಗಿ ಪಾರ್ಟ್ಸ್ ಎಲ್ಲ ಹೊಡೆದು ಇದನ್ನ ಮಾಡಿದ್ರು, ಅಂದ್ರೆ ಪೊಲೀಸರು ಹೊಡೆದ್ರು ಅನ್ನೋ ಇದಕ್ಕೆ. ಸೊ ಅವತ್ತು ಇನ್ಸಿಡೆಂಟ್ ನನ್ನ ಲೈಫಲ್ಲಿ ಮರೆಯಕ್ಕಾಗಲ್ಲ. ಅವತ್ತಿರೋ 4-5 ಜನ ಸೇರಿ 4-5 ಸಾವಿರ ಜನ ನಾವು ಫೇಸ್ ಮಾಡಿದ್ದು. ನೆಕ್ಸ್ಟ್ ಡೇ ಬಂದ್ರು DIG IG ಎಲ್ಲ ಬಂದ್ರೆ ಜನ ಯಾರು ಪೊಲೀಸನ್ನು ಹೊಗಳೋದಿಲ್ಲ ಅವತ್ತು. ಯಾಕೆಂದ್ರೆ ಭಾವನಾತ್ಮಕವಾಗಿರ್ತದೆ. ಹಬ್ಬಗಳಲ್ಲಿ ಇಸ್ಪೆಟ್ ಆಡೋದು, ದೀಪಾವಳಿ ಅಥವಾ ಯುಗಾದಿ ಹಬ್ಬಗಳಲ್ಲಿ ಇಸ್ಪೆಟ್ ಆಡೋದು ಒಂದು ಕಸ್ಟಮ್ ಅಂತ ಮಾಡ್ಕೊಂಡಿದ್ರು. ಸೊ ನಮ್ಮ ಭಾವನೆಗಳಿಗೆ ಧಕ್ಕೆ ತಂದ್ರು ಅಂತೇಳಿ ಅಟ್ಯಾಕ್ ಮಾಡಿದ್ರು. ನೆಕ್ಸ್ಟ್ ಡೇ ಎಲ್ಲ ಬಂದು DIG ಮುಂದೆ ಸಬ್ ಇನ್ಸ್ಪೆಕ್ಟರ್ ಹಾಗೆ ಹೊಡಿತಾರೆ, ಹೀಗೆ ಹೊಡಿತಾರೆ, ಅದು ಇದು ಎಲ್ಲ ಕಂಪ್ಲೇಂಟ್ ಆಯ್ತು. ಅವಾಗ ನನ್ನ ಅಲ್ಲಿಂದ ಟ್ರಾನ್ಸ್ಫರ್ ಮಾಡಿ ಬಳ್ಳಾರಿಗೆ ಹಾಕಿದ್ರು. ಮೋಸ್ಟ್ಲಿ ಅದ್ರಲ್ಲೇ ಅಲ್ವಾ ನಿಮ್ಗೆ ಏಟ್ ಬಿದ್ದಿದ್ದು?